ಸೊ ನಾವಿವತ್ತು ಮಾಡ್ತಾ ಇದ್ದೀವಿ ಗ್ರೀನ್ ಚಿಲ್ಲಿ ಚಿಕನ್ ಕರಿ. ಸೊ ಬೇಕಾದ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ ಫಸ್ಟು. ಸೊ ನಾನು ಸ್ವಲ್ಪ ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ, ಒಂದು 10 to 12. ಸೊ ಆಮೇಲೆ ಜಿಂಜರ್ ಆ್ಯಂಡ್ ಗಾರ್ಲಿಕ್ ತೊಗೊಂಡಿದ್ದೀನಿ. ಸೊ ಪುದೀನ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾ. ಸೊ ಇದು ಆಪ್ಷನಲ್ಲು, ನಾವು ಬೇಕಾದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ನನ್ನ ಹತ್ರ ಇರೋದ್ರಿಂದ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ನೋಡ್ಕೊಳ್ಳೋಣ, ನಾವು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ಸೊ ನೋಡ್ತಾ ಇದ್ದೀರಾ, ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ, ಹಸಿರು ಮೆಣಸಿನ್ಕಾಯಿನ. ಸೊ ನೆಕ್ಸ್ಟು ಜಿಂಜರ್ ಮತ್ತು ಗಾರ್ಲಿಕ್ ಹಾಕ್ಕೊತಾ ಇದ್ದೀನಿ. ಮತ್ತು ಪುದೀನ ಆಲ್ರೆಡಿ ನಾನೆಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇವಾಗ ಕರಿಬೇವು ಸೊಪ್ಪು, ಸೊ ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪನ್ನ ನಾವು ರುಬ್ಕೊಳಕ್ಕೆ ಸ್ವಲ್ಪ ಹಾಕ್ಕೊತೀವಿ, ಒಂದೇ ಒಂದು ಕಡ್ಡಿಯಷ್ಟು ಹಾಕ್ಕೊತಿದ್ದೀವಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಸೊ ಫುಲ್ಲು ಕೊತ್ತಂಬರಿ ಸೊಪ್ಪನ್ನ, ಇಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಿದ್ದೀನಿ. ಸೊ ಮತ್ತು ಬಾದಾಮಿ, ಗೋಡಂಬಿ, ಪಿಸ್ತಾ. ಸೊ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ. ಸೊ ರುಬ್ಕೊಂಡು ಚಿಕನ್ನ ಮ್ಯಾರಿನೇಟ್ ಮಾಡೋಣ. ಸೊ ನೋಡ್ಬೋದು, ನಾವು ಮಸಾಲನೆಲ್ಲ ರುಬ್ಕೊಂಡಿದ್ವಿ, ಪೇಸ್ಟ್ ರೆಡಿ ಆಗಿದೆ. ಇವಾಗ ಚಿಕನ್ ಮ್ಯಾರಿನೇಟ್ ಮಾಡೋಣ. ನೋಡ್ಬೋದು ಮ್ಯಾರಿನೇಟ್ ಆಗಿದೆ. ಇವಾಗ ನಾವೊಂದು 1/2 hour ಫ್ರಿಡ್ಜಲ್ಲಿ ಇಟ್ಟಿದ್ವಿ. ಸೊ ಇವಾಗ ನಾವು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಒಂದು ಆನಿಯನ್ನ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ. ಸೊ ಈ ಆನಿಯನ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಯಾಕಂದರೆ ಸಣ್ಣದಾಗಿ ಹೆಚ್ಕೊಂಡಷ್ಟು ಈ ಗ್ರೇವಿಗೆ ಚೆನ್ನಾಗಿರುತ್ತೆ ಆನಿಯನ್ನು. ಸೊ ಒಂದು ಬೌಲಷ್ಟು ಆನಿಯನ್ ಹಾಕ್ಕೊತಾ ಇದ್ದೀನಿ. ಆನಿಯನ್ನು ರೆಡ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು ಆನಿಯನ್ನು ಫುಲ್ಲು ಫ್ರೈ ಆಗಿದೆ. ಈ ಥರ ಚೆನ್ನಾಗಿ ರೆಡ್ಡಾಗಿ ಫ್ರೈ ಆಗುತ್ತೆ. ಎಷ್ಟು ರೆಡ್ಡಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟು ಸಖತ್ತಾಗಿರುತ್ತೆ. ಸೊ ಈಗ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ, ಮ್ಯಾರಿನೇಟ್ ಮಾಡಿರೋ ಚಿಕನ್ ಇಲ್ಲಿ ರೆಡಿ ಇದೆ. ಸೊ ಇದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದೊಂದು ತುಂಬ ಸಿಂಪಲ್ ರೆಸಿಪಿ, ತುಂಬ ಟೇಸ್ಟಿಯಾಗಿರುತ್ತೆ, ಸಖತ್ತು ಬೇಗ ಕೂಡ ಆಗ್ಬಿಡುತ್ತೆ ನಮಗೆ. ಮ್ಯಾರಿನೇಟ್ ಮಾಡಿದಂಥ ಚಿಕನ್ನ ಮತ್ತು ಆ ಗ್ರೇವಿ ಏನಿತ್ತು ಎಲ್ಲದನ್ನೂ ಇದರೊಳಗಡೆ ಹಾಕಿದ್ದೀನಿ. ಸೊ ಪೇಸ್ಟು ಮತ್ತು ಚಿಕನ್ನು ಎಲ್ಲದನ್ನೂ ಹಾಕ್ಕೊಂಡು ನೀಟಾಗಿ ತಿರುಬಿಟ್ಟು ಬೇಯಕ್ಕೆ ಬಿಡೋಣ. ಅರೌಂಡ್ ಒಂದು 20 to 25 minutes ನೀಟಾಗಿ ಬೇಯಿಸೋಣ. ಆವಾಗ ಚಿಕನ್ ಕೂಡ ನೀಟಾಗಿ ಬೇಯುತ್ತೆ, ಮತ್ತು ಖಾರ ಏನಿದೆಯಲ್ಲ ಅದು ಚಿಕನ್ನಿಗೆ ನೀಟಾಗಿ ಟೇಸ್ಟಾಗಿ ಬರುತ್ತೆ. ಈಗ ವಾಟರ್ ಆ್ಯಡ್ ಮಾಡ್ಕೊತಿದ್ದೀನಿ. ವಾಟರನ್ನ ನಾವು ತುಂಬ ಜಾಸ್ತಿ ಆ್ಯಡ್ ಮಾಡ್ಕೊಬಾರ್ದು. ಗ್ರೇವಿ ಸ್ವಲ್ಪ ತುಂಬ ಆ್ಯಡ್ ಮಾಡ್ಕೊಂಡು ಏನಾಗ್ಬಿಡುತ್ತೆ ಅಂದರೆ ಗ್ರೇವಿ ಫುಲ್ಲು ತೆಳ್ಳಗಾಗ್ಬಿಡುತ್ತೆ. ಸೊ ನಮ್ಮ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿರ್ಬೇಕಲ್ಲ, ಹಾಗಾಗಿ ನಾವು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊತೀವಿ. ನೋಡಿ ನಮಗೆ ಯಾವ ಥರ ಗ್ರೇವಿ ಬೇಕು ಅಷ್ಟು ಪ್ರಮಾಣದಲ್ಲಿ ನಾವು ನೀರು ಹಾಕ್ಕೊಳ್ಳೋಣ. ಸೊ ಈಗ ನೋಡ್ಬೋದು ಎಲ್ಲ ರೆಡಿಯಾಗಿದೆ. ಈಗ ಏನು ಮಾಡೋದು ಬೇಡ, ಇದ್ರ ಮೇಲೆ ಮುಚ್ಚಿಬಿಡೋಣ. ಸೊ ಪ್ಲೇಟ್ನ ಮುಚ್ಚಿ ಒಂದು ಅರೌಂಡ್ 20 to 25 minutes ಇದನ್ನು ನೀಟಾಗಿ ಬೇಯ್ಕೊಳುತ್ತೆ. ಸೊ ಅಲ್ಲಿವರೆಗೂ ಮಧ್ಯದಲ್ಲಿ ಏನು ಮಾಡಬೇಕು ಅಂದರೆ ಅವಾಗ ಸ್ವಲ್ಪ ತಿರುತ್ತಾ ಇರಬೇಕು. ಸೊ ನೋಡಿ ನೀಟಾಗಿ ಬೆಂದಿದೆ ಚಿಕನ್. ಈಗ ನಾವೊಂದು ಅರೌಂಡ್ 20 minutes ಅಷ್ಟು ಬೇಯಿಸಿದ್ದೀವಿ. ನೋಡ್ಬೋದು ಘಮ ಅಂತ ಐತೆ. ನೋಡ್ಬೋದು ಆಯಿಲ್ ಎಲ್ಲ ಬಿಟ್ಕೊಂಡಿದೆ. ಇದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿ ಬಂದಿದೆ ಅಂತ. ಸೊ ಇವಾಗ ಏನು ಮಾಡ್ತೀವಿ, ಇದಕ್ಕೆ ಒಂದು ಸ್ಪೂನಷ್ಟು ನಾನು ಲಾಸ್ಟಿಗೆ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಸೊ ಗರಂ ಮಸಾಲ ನಾವು ಸ್ವಲ್ಪ ಹಾಕ್ಬೇಕು, ಯಾಕಂದರೆ ಫ್ಲೇವರು ನಮಗೆ ಇದು ಗ್ರೀನ್ ಚಿಲ್ಲಿ ಚಿಕನ್ ಅಲ್ಲ. ಈ ಗರಂ ಮಸಾಲ ಹಾಕೋದ್ರಿಂದ ಏನು ಮಾಡುತ್ತೆ ಅಂದರೆ ಗರಂ ಮಸಾಲ ಫ್ಲೇವರ್ನೆಲ್ಲ ತೊಗೊಂಡ್ಬಿಡುತ್ತೆ. ಅದಕ್ಕೆ ನಾವು ಲೈಟಾಗಿ ಸ್ವಲ್ಪ ಆ್ಯಡ್ ಮಾಡೋಣ. ಫೈನಲ್ ಆಗಿ ಇದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಏನೇಳಿ ಕರಿಬೇವಿನ ಸೊಪ್ಪು ಫೈನಲ್ ಆಗಿ. ಸೊ ಕರಿಬೇವಿನ ಸೊಪ್ಪು ನಾವು ಇದರಲ್ಲಿ ಒಗ್ಗರಣೆಗೆ ಹಾಕೋಣಲ್ಲ, ಅದೇ ಒಂದು ಡಿಫ್ರೆನ್ಸ್, ಇದು ಚೇಂಜಸ್ ಅಂತ ಹೇಳ್ಬೋದು. ಸೊ ಕೊನೆಗೆ 2 ಚಿಲ್ಲಿ ಹಾಕ್ತಾಯಿದ್ದೀನಿ. ಚಿಲ್ಲಿನ ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಗ್ರೀನ್ ಚಿಲ್ಲಿ ಚಿಕನ್ ಅಲ್ಲ. ಸೊ ಹಂಗೆ ಹಾಕಿದ್ರೆ ಒಂದು ವೈಬ್ ಇರುತ್ತೆ. ವೈಬ್ಗೋಸ್ಕರ ನಾವು ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಚಿಲ್ಲಿ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಇವಾಗ ಇದನ್ನು ಮತ್ತೆ ಒಂದು 10 minutes ಬೇಯಿಸ್ಕೊಳ್ಳೋಣ. ಆಮೇಲೆ ರೆಡಿ ಆಗುತ್ತೆ ಏನೇಳಿ ಗ್ರೀನ್ ಚಿಲ್ಲಿ ಚಿಕನ್. ನೋಡ್ಬೋದು ಫೈನಲ್ ಆಗಿ ರೆಡಿ ಆಗಿದೆ. ಏನೇಳಿ ಗ್ರೀನ್ ಚಿಲ್ಲಿ ಕರಿ. ಹಂಗೆ ತಿಂತಾ ಇದ್ರೆ ಹಂಗೆ ಕಳೆದೋಗ್ಬಿಡ್ತೀರಾ. ಇದನ್ನು ಮುದ್ದೆ ಜೊತೆ, ಚಪಾತಿ ಜೊತೆ ಅಷ್ಟೇ ಯಾಕೆ ವೈಟ್ ರೈಸ್ ಜೊತೆ ಕೂಡ ತಿನ್ಬೋದು. ತಿಂತಾ ಇದ್ರೆ ಮತ್ತೆ ಬೇಕು ಅಂತೀರಾ. ಮಕ್ಳಿಗೆ ಏನಾರು ಅಕಸ್ಮಾತ್ ಕೊಟ್ಬಿಟ್ಟಿರಾ, ಇದನ್ನು ಮಗು ಡೈಲಿ ಹತ್ಬಿಡುತ್ತೆ ಬೇಕು ಅಂತ. ಸೊ ಹಂಗಾಗಿ ಹುಷಾರಾಗಿ ನೋಡಿ ಕೊಡಿ.